ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾಧವ್ ಅನ್ನೋ ಒಬ್ಬ ಸಾಮಾನ್ಯ ಬೀದಿ ವ್ಯಾಪಾರಿಯ ರೋಚಕ ಪಯಣವನ್ನ ನೋಡಲಿದ್ದೇವೆ. ಒಬ್ಬ ಮನುಷ್ಯನ ಪ್ರಾಮಾಣಿಕತೆ ಮತ್ತು ಕಠಿಣ ಶ್ರಮ ಅವನ ಇಡೀ ಜೀವನವನ್ನ ಹೇಗೆ ಅದ್ಭುತವಾಗಿ ಬದಲಾಯಿಸಬಹುದು ಎಂಬುದಕ್ಕೆ ಈ ಕಥೆ ಒಂದು ಅತ್ಯುತ್ತಮ ಉದಾಹರಣೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ಕುತೂಹಲಕಾರಿ ಪ್ರಶ್ನೆಯನ್ನು ಒಮ್ಮೆ ಗಮನಿಸಿ. ಕೇವಲ ಒಂದು ಬಿಸಿ ಬಿಸಿಯಾದ ಪ್ಲೇಟ್ ಪಾವಭಾಜಿ ಒಬ್ಬ ವ್ಯಕ್ತಿಯ ಅದ್ಭುತ ಯಶಸ್ಸಿಗೆ ಹಾಗೂ ಮತ್ತೊಬ್ಬನ ಸಂಪೂರ್ಣ ವಿನಾಶಕ್ಕೆ ಹೇಗೆ ಕಾರಣವಾಯಿತು ಅಂತ ನೀವು ಯೋಚಿಸ್ತಾ ಇರ್ಬೋದು. ಖಂಡಿತ ಇದು ಆಶ್ಚರ್ಯ ಅನ್ಸಿದ್ರೂ ಸತ್ಯ. ಅದು ಹೇಗೆ ಅಂತ ಈ ವಿಶ್ಲೇಷಣೆಯಲ್ಲಿ ಬಿಚ್ಚಿರೋಣ. ಬನ್ನಿ ಕಥೆಯ ಮೊದಲ ಭಾಗವನ್ನು ನೋಡೋಣ. ಅದೇ ಆ ಮಳೆಯ ರಾತ್ರಿ ತಂದುಕೊಟ್ಟ ದೊಡ್ಡ ಪ್ರತಿಫಲದ ಕಥೆ. ಮಾಧವ್ ತುಂಬಾನೇ ಬಡ, ಆದ್ರೆ ಅಷ್ಟೇ ಪ್ರಾಮಾಣಿಕ. ಅವನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ವ್ಯಾಪಾರಕ್ಕೆ ಒಂದು ಹಳೆ ಮರದ ತಳ್ಳುಗೋಡಿ, ಇರಲು ಮಳೆಗೆ ಸೋರ್ತಿರೋ ಮನೆ. ಆ ದಿನ ಭಾರೀ ಮಳೆ ಬೇರೆ ಬರ್ತಾಯಿತ್ತು. ಮಳೆಯಲ್ಲಿ ತನ್ನ ಗಾಡಿಯನ್ನ ಉಳಿಸ್ಕೊಳ್ಳಲು ಆತ ಪಡ್ತಿದ್ದ ಕಷ್ಟ ಅಷ್ಟಿಷ್ಟಲ್ಲ. ಒಂದೊಮ್ಮೆ ವ್ಯಾಪಾರ ಆಗದೆ ಹಾಗೆ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳು ಉಪವಾಸ ಇರ್ಬೇಕಲ್ಲ ಅನ್ನೋ ದೊಡ್ಡ ಆತಂಕ ಅವನ್ನ ಕಾಡ್ತಾ ಇತ್ತು. ಆದರೆ ಕತ್ತಲಾದ ಮೇಲೆ ಬೆಳಕು ಬರಲೇಬೇಕಲ್ಲವೇ? ಮಳೆಯಿಂದ ರಸ್ತೆ ಬ್ಲಾಕ್ ಆಗಿ ಪೇಟೆಗೆ ಹೊರಟಿದ್ದ ಸ್ವಲ್ಪ ಜನ ಅಲ್ಲೇ ಸಿಕ್ಕಿ ಹಾಕ್ಕೊಂಡ್ರು. ಆ ಕೊರಿಯೋ ಚಳಿಯಲ್ಲಿ ಬೆಣ್ಣೆಯಲ್ಲಿ ಕರೆದ ಬಿಸಿ ಬಿಸಿ ಮಸಾಲೆ ಪಾವ್ ಭಾಜಿಯ ಘಮಘಮ ವಾಸನೆ ಅವರಿಗೆ ಸಿಕ್ಕಾಗ ಹೇಗಿರಬೇಡ ಹೇಳಿ? ಆ ರುಚಿ ಮತ್ತು ಬಿಸಿ ಬಿಸಿ ಊಟ ಅವರನ್ನ ಅಕ್ಷರಶಃ ಮೂಕವಿಸ್ಮಯಗೊಳಿಸಿತು. ಆ ರುಚಿ ಮತ್ತು ಗುಣಮಟ್ಟಕ್ಕೆ ಫಿದಾ ಆದ ಪ್ರಯಾಣಿಕರು ಮಾಧವ್ಗೆ ಬರೋಬ್ಬರಿ 2,000 ರೂಪಾಯಿಗಳಷ್ಟು ದೊಡ್ಡ ಟಿಪ್ಸ್ ಕೊಟ್ರು. ಅಷ್ಟೊಂದು ಹಣ ನೋಡ್ದ ಮಾಧವ್ಗೆ ಆಶ್ಚರ್ಯ. ಈ ಒಂದು ಘಟನೆ ಆತನ ಆರ್ಥಿಕ ವಾಸ್ತವವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಆದ್ರೆ ಯಶಸ್ಸು ಬಂದಾಗ ಅಡೆತಡೆಗಳು ಬರೋದು ಸಹಜ ಅಲ್ವಾ? ಕಥೆಯ ಎರಡನೇ ಭಾಗದಲ್ಲಿ ಇದೇ ಅಸೂಯೆಯ ಬೀಜ ಹೇಗೆ ಬಿತ್ತಲ್ಪಟ್ಟು ಅಂತ ನೋಡೋಣ. ಮಾಧವ್ ಗಾಡಿ ಪಕ್ಕದಲ್ಲೇ ರಾಜೇಶ್ ಅನ್ನೋನ ಸಣ್ಣ ಕಿರಾಣಿ ಅಂಗಡಿ ಇತ್ತು. ಮಾಧವ್ಗೆ ಒಲಿದ ಈ ದಿಢೀರ್ ಅದೃಷ್ಟವನ್ನು ನೋಡಿ ರಾಜೇಶ್ನಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಮಾಧವ್ ನಾಳೆ ತನಗೆ ಸರಿಸಮಾನನಾಗಿ ಬೆಳಿಬೋದು ಎಂಬ ಭಯದಿಂದ ಕೂಡಲೇ ಆತನನ್ನು ಹೇಗಾದ್ರೂ ಮಾಡಿ ನಾಶ ಮಾಡಬೇಕು ಅಂತ ದೊಡ್ಡ ಸಂಚು ರೂಪಿಸಿದ. ರಾಜೇಶ್ ಮಾಡಿದ ಮೊದಲ ಕೆಲಸ ಅಂದ್ರೆ ಸುಳ್ಳು ವದಂತಿ ಹಬ್ಬಿಸೋದು. ಮಾಧವ್ ಗಾಡಿಯಿಂದ ಕೆಟ್ಟ ವಾಸನೆ ಬರ್ತಿದೆ, ಅವನು ಕೊಳತ ತರಕಾರಿ ಬಳಸ್ತಾನೆ, ನಿನ್ನೆ ಪಾವ್ ಭಾಜಿ ತಿಂದ ಸಿಟಿ ಜನರಿಗೆಲ್ಲ ವಾಂತಿ ಭೇದಿ ಶುರುವಾಗಿದೆ ಅಂತ ಊರಿಡೀ ಸುದ್ದಿ ಹಬ್ಬಿಸಿದ. ಪಾಪ ಹಳ್ಳಿಯ ಮುಗ್ಧ ಜನ ಇದನ್ನ ನಂಬಿ ಮಾಧವ್ ಗಾಡಿ ಕಡೆ ಬರೋದನ್ನೇ ನಿಲ್ಲಿಸ್ಬಿಟ್ರು. ಆದ್ರೆ ಸುಳ್ಳು ಯಾವತ್ತೂ ಹೆಚ್ಚಿದಿನ ಉಳಿಯಲ್ಲ. ಮರುದಿನವೇ ಆ ಸಿಟಿಯ ಪ್ರಯಾಣಿಕರು ತಮ್ಮ ಸ್ನೇಹಿತರನ್ನ ಕೂಡ ಕರ್ಕೊಂಡು ಅದೇ ಪಾವ್ಭಾಜಿ ತಿನ್ನೋಕೆ ಬಂದ್ರು. ಅವರು ಬಂದು ಊಟ ಮಾಡಿ ಕೊಂಡಾಡಿದ್ದು. ಇದರೊಂದಿಗೆ ರಾಜೇಶ್ ಹಬ್ಬಿಸಿದ್ದ ವದಂತಿಗಳೆಲ್ಲ ಸಂಪೂರ್ಣವಾಗಿ ಸುಳ್ಳು ಅಂತ ಊರವರೆಲ್ಲರಿಗೂ ಗೊತ್ತಾಯ್ತು. ಈಗ ಮೂರನೇ ಭಾಗಕ್ಕೆ ಬರೋಣ. ಹಳ್ಳಿಯ ಅಂಗಡಿಯಲ್ಲೇ ನಡೆದ ಆ ಷಡ್ಯಂತ್ರ ಏನು ಅಂತ ತಿಳಿಯೋಣ. ತೀವ್ರವಾಗಿ ಸೋರುತ್ತಿದ್ದ ಚಾವಣಿಯ ಕೆಳಗೆ ಕಳೆದ ಆ ಕರಾಳ ರಾತ್ರಿಯ ನಂತರ ಮಾಧವ್ ಒಂದು ದಿಟ್ಟ ನಿರ್ಧಾರ ಮಾಡಿದ. ತನ್ನ ಉಳಿತಾಯದ ಹಣವನ್ನೆಲ್ಲ ಬಳಸಿ ಮಳೆಯಿಂದ ರಕ್ಷಣೆ ಇಲ್ಲದ ಮರದ ತಳ್ಳುಗಾಡಿಯಿಂದ ಹಳ್ಳಿಯ ಚೌಕದಲ್ಲಿರುವ ಒಂದು ಸಣ್ಣ ಬಾಡಿಗೆ ಅಂಗಡಿಗೆ ತನ್ನ ವ್ಯಾಪಾರವನ್ನು ಶಿಫ್ಟ್ ಮಾಡಿದ. ಇದು ಅವನ ಜೀವನದ ಒಂದು ದೊಡ್ಡ ಮೈಲಿಗಲ್ಲು. ಆದ್ರೆ ಈ ಪೈಪೋಟಿ ಮತ್ತಷ್ಟು ಹೆಚ್ಚಾಯಿತು. ಹೊಸ ಅಂಗಡಿಯ ಉದ್ಘಾಟನೆ ದಿನನೇ ರಾಜೇಶ್ ತನ್ನ ಕುತಂತ್ರ ಬುದ್ಧಿ ತೋರಿಸಿದ. ಊರಿನ ಕೆಲವು ಹುಡುಗರಿಗೆ ದುಡ್ಡು ಕೊಟ್ಟು ಕಳಿಸಿ ಊಟದಲ್ಲಿ ಅಪಾಯಕಾರಿ ಕಲ್ಲುಗಳಿವೆ ಅಂತ ಸುಳ್ಳು ಹೇಳಿ ಗಲಾಟೆ ಮಾಡಿಸ್ದ. ವಸ್ತುಗಳನ್ನೆಲ್ಲ ಎಸೆದು ಅವರು ದೊಡ್ಡ ರಾದ್ಯಾಂತನೇ ಸೃಷ್ಟಿ ಮಾಡಿಬಿಟ್ರು. ಆದರೆ ಇಲ್ಲಿ ನಡೆದ ಅಸಲಿ ಟ್ವಿಸ್ಟ್ ಏನಂದ್ರೆ, ಅಲ್ಲಿ ಸಾಮಾನ್ಯ ಗ್ರಾಹಕನ ತರ ಕೂತು ಊಟ ಮಾಡ್ತಿದ್ದದ್ದು ಊರಿನ ಹೊಸ ಹೆಡ್ ಕಾನ್ಸ್ಟೇಬಲ್ ರಘುವೀರ್ ಸಿಂಗ್. ಅವರ ತೀಕ್ಷ್ಣವಾದ ಕಣ್ಣು ಆ ನಕಲಿ ಪುರಾವೆಗಳನ್ನು ತಕ್ಷಣವೇ ಬಯಲು ಮಾಡಿತು. ಈ ಕಲ್ಲುಗಳಲ್ಲಿ ಯಾವುದೇ ಮಸಾಲೆ ಇಲ್ಲ, ಅಂದ್ರೆ ಇದನ್ನ ಮೇಲಿಂದ ಹಾಕಲಾಗಿದೆ ಅಂತ ಅವರು ರಾಜೇಶ್ನ ಪ್ಲಾನ್ ಅನ್ನ ವಿಫಲಗೊಳಿಸಿದ್ರು. ಮುಂದಿನ ಹಂತದಲ್ಲಿ ದುರಾಸೆ ಮತ್ತು ಹೊಟ್ಟೆಕಿಚ್ಚು ಮನುಷ್ಯನನ್ನ ಹೇಗೆ ಪಾತಾಳಕ್ಕೆ ತಳ್ಳುತ್ತೆ ಅನ್ನೋದನ್ನ ನೋಡೋಣ. ಇದೆಲ್ಲ ಆದ್ಮೇಲೆ ರಾಜೇಶ್ ತಾನೇ ಸ್ವತಃ ಮಾಧವ್ಗೆ ಪೈಪೋಟಿ ಕೊಡೋಕೆ ಒಂದು ಹೊಸ ಪಾವ್ಭಾಜಿ ಅಂಗಡಿ ತೆರೆದ. ಆದ್ರೆ ಅವನ ಉದ್ದೇಶ ಬರೀ ದುಡ್ಡು ಮಾಡೋದಷ್ಟೇ. ಹಳಸಿದ ತರಕಾರಿ, ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ಹೇಗಾದ್ರೂ ಮಾಡಿ ಶಾರ್ಟ್ಕಟ್ನಲ್ಲಿ ಶ್ರೀಮಂತನಾಗಬೇಕು ಅನ್ನೋದು ಅವನ ದುರಾಸೆ ಆಗಿತ್ತು. ಇಬ್ಬರ ಬಿಸ್ನೆಸ್ ಮಾಡೆಲ್ ನಡುವಿನ ವ್ಯತ್ಯಾಸ ಇಲ್ಲೇ ಸ್ಪಷ್ಟವಾಗಿ ಕಾಣೋದು. ಮಾಧವ್ ತಾಜಾ ತರಕಾರಿ,
ಅಸಲಿ ಬೆಣ್ಣೆ ಬಳಸಿ ಸೇವೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತಿದ್ದ. ಆದ್ರೆ ರಾಜೇಶ್ ಅಗ್ಗದ ಡಾಲ್ಡಾ, ಹಳಸಿದ ತರಕಾರಿಗೆ ಸಿಕ್ಕಾಪಟ್ಟೆ ಮಸಾಲೆ ಹಾಕಿ ಕೇವಲ ಲಾಭದತ್ತ ಮಾತ್ರ ಗಮನ ಹರಿಸಿದ್ದ. ಇದು ವ್ಯಾಪಾರದ ನೈತಿಕತೆಯ ಅಸಲಿ ಚಿತ್ರಣವನ್ನ ತೋರಿಸುತ್ತೆ. ಇದ್ರ ಪರಿಣಾಮ ಏನಾಯ್ತು ಗೊತ್ತಾ? ನಿರೀಕ್ಷೆಯಂತೆಯೇ ರಾಜೇಶನ ಕಳಪೆ ಊಟ ತಿಂದ ಜನ ತೀವ್ರವಾಗಿ ಅನಾರೋಗ್ಯಕ್ಕೆ ತುತ್ತಾದ್ರು. ವಿಷಯ ಗ್ರಾಮ ಪಂಚಾಯಿತಿ ಮೆಟ್ಲೇರಿತು. ಕೊನೆಗೆ ರಾಜೇಶನಿಗೆ ಭಾರೀ ದಂಡ ವಿಧಿಸಿ ತೀವ್ರ ಅವಮಾನದೊಂದಿಗೆ ಆತನ ಅಂಗಡಿಯನ್ನ ಶಾಶ್ವತವಾಗಿ ಮುಚ್ಚಿಸಲಾಯಿತು. ಬನ್ನಿ ಈಗ ಕಥೆಯ ಅಂತಿಮ ಮತ್ತು ಅತ್ಯಂತ ರೋಚಕ ಘಟ್ಟಕ್ಕೆ ಬರೋಣ. ಯಶಸ್ಸು ಮತ್ತು ಕ್ಷಮಾಪಣೆಯ ಆ ಸುಂದರ ಕ್ಷಣ. ಗುಣಮಟ್ಟವು ಯಾವಾಗಲೂ ಮಾಧವ್ಗೆ ಮೊದಲ ಆದ್ಯತೆಯಾಗಿದ್ದ ಕಾರಣ ಅವನ ಕೀರ್ತಿ ದಿನೇ ದಿನೇ ಬೆಳೆಯುತ್ತಾ ಹೋಯಿತು. ಇದನ್ನ ಗಮನಿಸಿದ ಸಿಟಿಯ ಒಬ್ಬ ಶ್ರೀಮಂತ ಉದ್ಯಮಿ ಮಾಧವ್ ಜೊತೆ ಕೈ ಜೋಡಿಸಿ ಹೆದ್ದಾರಿಯಲ್ಲಿ ಅತ್ಯಂತ ದೊಡ್ಡದಾದ ಮತ್ತು ಯಶಸ್ವಿಯಾದ ಫ್ಯಾಮಿಲಿ ರೆಸ್ಟೋರೆಂಟ್ ಒಂದನ್ನೇ ಶುರು ಮಾಡಿದ್ರು. ಮಾಧವ್ ಈಗ ಅಪಾರ ಸಂಪತ್ತು ಗಳಿಸಿ ಊರಲ್ಲಿ ಭವ್ಯವಾದ ಮನೆ ಕಟ್ಟಿದ್ದ. ಆದರೂ ಅವನಲ್ಲಿ ಅಹಂಕಾರ ಚೂರು ಇರಲಿಲ್ಲ. ಒಂದು ದಿನ ಅವನು ಸಂಪೂರ್ಣವಾಗಿ ನಾಶವಾಗಿ ತನ್ನ ಮುಚ್ಚಿದ ಅಂಗಡಿಯ ಹೊರಗೆ ನಿರುದ್ಯೋಗಿಯಾಗಿ ಕುಳಿತಿದ್ದ ಹಳೆಯ ಪ್ರತಿಸ್ಪರ್ಧಿ ರಾಜೇಶ್ನನ್ನ ನೋಡ್ತಾನೆ. ಇಲ್ಲಿ ಮಾಧವ್ ವ್ಯಕ್ತಿತ್ವದ ಅಸಲಿ ಪರೀಕ್ಷೆಯಾಗುತ್ತೆ. ರಾಜೇಶ್ ಕಣ್ಣೀರ್ ಹಾಕಿ ತನ್ನ ಹಿಂದಿನ ಪಿತೂರಿಗಾಗಿ ಕ್ಷಮೆ ಕೇಳಿದ್ದ. ಆಗ ಮಾಧವ್ ಅವನನ್ನೋಡಿ ನಗುವ ಬದಲು ಗತಕಾಲದ ಎಲ್ಲಾ ತಪ್ಪುಗರನ್ನ ಸಂಪೂರ್ಣವಾಗಿ ಕ್ಷಮಿಸ್ತಾನು. ಅಷ್ಟೇ ಅಲ್ಲ, ತನ್ನ ಹೊಸ ಹೋಟೆಲ್ನಲ್ಲಿ ಅವನಿಗೆ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲ್ಸ ಕೂಡ ಕೊಟ್ಟ. ಇದಲ್ವಾ ನಿಜವಾದ ಕ್ಷಮೆ ಶಕ್ತಿ ಅಂಡೆ? ಇದು ಯೋಚಿಸಲು ಒಂದು ಅಂತಿಮ ಮತ್ತು ಬಲವಾದ ವಿಚಾರವನ್ನು ನಮ್ಮ ಮುಂದಿಡುತ್ತದೆ. ನಿಜವಾದ ಪ್ರಾಮಾಣಿಕತೆ, ಗುಣಮಟ್ಟ ಮತ್ತು ಕ್ಷಮಿಸುವ ಗುಣ ಯಾವತ್ತಿದ್ರೂ ಅಸೂಯೆ ಮತ್ತು ಪಿತೂರಿಗಳಿಗಿಂತ ಹೆಚ್ಚು ಕಾಲ ಉಳಿಯುತ್ತದೆ. ಎಂಥದ್ದೇ ಕಠಿಣ ಸವಾಲುಗಳನ್ನಾದರೂ ನಮ್ಮ ಬೆಳವಣಿಗೆಯ ಅವಕಾಶಗಳಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಈ ಕತೆ ನಮಗೆಲ್ಲರಿಗೂ ತಿಳಿಸ್ಕೊಡುತ್ತದೆ. ಈ ರೋಚಕ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಇದ್ದಿದ್ದಕ್ಕೆ ಧನ್ಯವಾದಗಳು.